ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಡ್ರೈ ಜಾಮೂನ್, ಟೇಸ್ಟಿಯಾಗಿರೋ ಡ್ರೈ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು MTR ಗುಲಾಬ್ ಜಾಮೂನು 250 ಗ್ರಾಮ್ ಆಗೋಷ್ಟು 250 ಗ್ರಾಮ್ ತೊಗೊಂಡಿದ್ದೀನಿ. ಅದು ಪಾಕಕ್ಕೆ ಒಂದು ಬೋಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ದೊಡ್ಡ ಬಟ್ಲು ತೊಗೊಂಡಿದ್ದೀನಿ. ನೀವು ಶುಗರು ಜಾಸ್ತಿ ಬೇಕಂದರೆ ಶುಗರ್ ನಾನು ತೊಗೊಂಡಿದ್ದೀನಿ ಜಾಸ್ತಿ, ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ತೊಗೊಳ್ಳಿ. ಅರ್ಧ ಇದು ಒಣಕೊಬ್ಬರಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸಕ್ಕರೆ ಪೌಡರ್ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿ ಹಾಲು ಒಂದು ಅರ್ಧ ಲೋಟ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ, ತುಪ್ಪ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಬಾಣಲಿ ಇಟ್ಬಿಟ್ಟು ಸಕ್ಕರೆ ನಾನು ತೊಗೊಂಡಿದ್ದೀನಲ್ಲ, ಸಕ್ಕರೆ ಒಂದು ಬೋಲ್ ಆಗೋಷ್ಟು ಇವಾಗ ಅದನ್ನು ಹಾಕ್ಬಿಟ್ಟು ಅದೇ ಬೋಲಲ್ಲಿ ಒಂದು ಬೋಲ್ ಆಗೋಷ್ಟು ನೀರು ಹಾಕಿ, ಆಮೇಲೆ ಇನ್ನೊಂದು ಅರ್ಧ ತೊಗೊಂಡಿದ್ದೀನಿ ನೀರು ಅಷ್ಟು ನೋಡಿಸ್ತಾ ಇದ್ದೀನಲ್ವ, ಅಷ್ಟು ನೀರು ತೊಗೊಂಡು ಇವಾಗ ಮಿಕ್ಸ್ ಮಾಡೋಣ. ಒಂದು ಎಳೆ ಪಾಕ ಸಾಕು, ಜಾಸ್ತಿ ಬೇಡ. ಒಂದು ಎಳೆ ಪಾಕದಷ್ಟು ಬಂದರೆ ಸಾಕು, ಜಾಸ್ತಿ ಕಾಯಿಸೋಕ್ಕೆ ಹೋಗಬೇಡ್ರಿ, ಗಟ್ಟಿ ಪಾಕ ಆಗೋಗುತ್ತೆ. ನಾನಿವಾಗ 250 ಗ್ರಾಮ್ ಆಗೋಷ್ಟು ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ, MTR ಅಲ್ವಾ, ಅದನ್ನು ಇವಾಗ ಮಿಕ್ಸ್ ಮಾಡೋಣ. ಇವಾಗ ನಾನು ಹಸಿ ಹಾಲು, ಗಟ್ಟಿ ಹಾಲು ತೊಗೊಂಡಿಲ್ಲ, ಮಾಮೂಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ಹಾಲು ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಸ್ಮೂತಿಗೆ ಕಲಿಸ್ಕೊಂಡು, ಚಪಾತಿ ಈ ಥರ ಗಟ್ಟಿಯಾಗಿ ಏನು ಕಲ್ಸೋಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಗಟ್ಟಿಯಾಗಿ ಕಲ್ಸೋಕ್ಕೆ ಹೋದ್ರೆ ಉಂಡೆ ಒಡೆದ್ಬಿಡುತ್ತೆ. ಸ್ಮೂತಾಗಿ ಕಲಿಸ್ಕೊಂಡು ನೋಡಿ, ಈ ಥರ ಪಾಕ ಮಾಡ್ಕೊಂಡ್ಬಿಟ್ಟು ಒಂದೇಳೆ ಪಾಕ ಸಾಕು. ಸ್ವಲ್ಪ ಕೆಂಪು ಕಲ್ಲರು, ಒಂಚೂರು ಕಲ್ಲರು ಈಗಾಗಲಿ ಅಷ್ಟು ಮಾತ್ರ ಕಾಯಿಸ್ತೀನಿ. ಜಾಸ್ತಿ ಗಟ್ಟಿಯಾಗಿ ಕಾಯಿಸೋಕ್ಕೆ ಹೋಗ್ಬೇಡ್ರಿ, ಗಟ್ಟಿ ಪಾಕ ಹೋಗುತ್ತೆ. ಇವಾಗ ಅದು ಆ ಕಡೆ ಇಟ್ಟಿದ್ದೀನಿ, ರೆಡಿ ಆಗ್ತಾಯಿರಲಿ. ಇವಾಗ ಜಾಮೂನು ಉಂಡೆ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ನಾನು ತುಪ್ಪ ಸ್ವಲ್ಪ ತೊಗೊಂಡು ಕೈಗೆ ನೆಟ್ಕೊಂಡು ಈ ಥರ ಉಂಡೆ ಮಾಡ್ಕೊತಾರೆ. ನಿಮ್ಗೆ ಉದ್ದ ಬೇಕಂದ್ರೆ ಉದ್ದ ಆದರೂ ಮಾಡ್ಕೊಬೋದು, ಶೇಪ್ ಮಾಡ್ಕೊಬೋದು. ಇಲ್ಲ ನಾನು ರೌಂಡಕ್ಕೆ ಮಾಡ್ತಾಯಿದ್ದೀನಿ. ನಿಮ್ಗೆ ಮಕ್ಕಳಿಗೆ ಉದ್ದ ಇಷ್ಟ ಆದರೆ ಉದ್ದ ಮಾಡಿಕೊಂಡ್ರೆ. ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಗಟ್ಟಿ ಪಾಕ ತೊಗೊಂಡ್ರೆ ಆಯಿತು. ಡ್ರೈ ಜಾಮೂನು ಏನು ಸಿಂಪಲ್ಲು, ಅದೇ ಮಾಮೂಲಿ ಜಾಮೂನು ಮಾಡೋದಕ್ಕಿಂತ ಈ ಥರ ವೆರೈಟಿಯಾಗಿ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟಪಡ್ತಾರೆ. ಸಂಜೆ ಟೈಮಿನ ಸ್ವೀಟ್ ಬೇಕು ಅಂದಾಗ ಪಟಾಪಟ್ ಅಂತ ರೆಡಿ ಆಗಿಬಿಡುತ್ತೆ. ಕಷ್ಟ ಏನಿಲ್ಲ. ಪಾಕ ಮಾಡ್ಕೊಂಡಿದ್ದು ರೆಡಿ ಆದರೆ ಸಾಕು. ಮೇನು ಪಾಕ ಜಾಸ್ತಿ ಬಿಸಿ ಇದ್ದಾಗ ಜಾಮೂನು ಹಾಕೋಕ್ಕೆ ಹೋಗ್ಬೇಕು. ಮೇನ್ ಅದೇ ನೋಡಿ. ಈಗ ಎಣ್ಣೆ ಕಾಯ್ದಿದೆ, ನೋಡ್ತಾ ಇದ್ದೀರಲ್ವಾ, ಎಣ್ಣೆ ಆಲ್ರೆಡಿ ಕಾಯ್ದಿದೆ. ಇವಾಗ ಒಂದೊಂದು ಉಂಡೆ ಹಾಕೋಣ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಎಣ್ಣೆ ಒಳಗಡೆ. ಒಂದು 4-5 ಉಂಡೆ ಹಾಕ್ಕೊಂಡ್ರಿ ಸಾಕು. ಜಾಸ್ತಿ ಹಾಕಿದ್ರೆ ಒಂದಕ್ಕೊಂದು ಹೊಡ್ಕೊಂಡ್ಬಿಡುತ್ತೆ. ಒಂದು 4 ಇಲ್ಲ 5 ಉಂಡೆ ಹಾಕ್ಕೊಂಡು ಈ ಥರ ಬೇಗ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಟು ಅದರ ಬ್ರೌನ್ ಕಲರ್ ಬರ್ತಾ ಇದೆಯಲ್ಲ ನೋಡಿ, ರೆಡಿ ಆಯಿತು. ಹಾಕಿದ್ದಾಯಿತು. ಈ ಥರ ನೋಡಿ ಯಾವ ಥರ ಒಂದು ಉಂಡೆನೂ ಹೊಡೆದಿಲ್ಲ. ಇದೇ ಪ್ರೊಸೀಜರಲ್ಲಿ ಮಾಡಿದರೆ ಉಂಡೆನೂ ಹೊಡೆಯಲ್ಲ, ಏನು ಹೊಡೆಯಲ್ಲ. ಒಟ್ಟಿಗೆ ಹಾಕಿ ಎಣ್ಣೆಯಲ್ಲಿ ಕರೆಯೋಕ್ಕೆ ಹೋಗ್ಬೇಡಿ. ಒಂದು 4 ಉಂಡೆ ಅಥವಾ 5 ಉಂಡೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಅಷ್ಟೇ. ನೋಡಿ ಇವಾಗ ಪಾಕಲ್ಲಿ ಚೆನ್ನಾಗಿ ನೆಂದಿದ್ದು. ಮಿನಿಮಮ್ ಅಂದರೂ 1 ಅವರ್ ನೆನೆಬೇಕು ಜಾಮೂನು. ನೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಈ ಪಾಕ ಇರುತ್ತಲ್ವ, ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಂಡಿರುತ್ತೆ. 1 ಅವರ್ ನೆನೆಯೋಕ್ಕೆ ಮಾಡೋಕ್ಕೆ ಇಟ್ಬಿಡಿ. ನೆನೆಯೋಕ್ಕೆ ಜಾಮೂನು ಜಾಸ್ತಿ ಬಿಸಿ ಇದ್ದಾಗೂ ಹಾಕೋಕ್ಬೇಕು. ತಣ್ಣಗಾದ್ಮೇಲೆ ಪಾಕ ಅಷ್ಟು ತಣ್ಣಗೂ ಹಾಕಬಾರ್ದು, ಅಷ್ಟು ಬಿಸಿನೇ ಆಗಬಾರ್ದು. ಆವಾಗ ಹಾಕಿದರೆ ಜಾಮೂನು ಯಾವುದೇ ಕಾರಣಕ್ಕೂ ನೀರಲ್ಲೂ ಅಷ್ಟೇ ಎತ್ಕೊಂಡಿದ್ದ ತಕ್ಷಣ ಒಡೆಯಲ್ಲ. ನೋಡಿ ಇವಾಗ ನಾನು ಒಂದು ಬೋಲ್ಗೆ ಹಾಕ್ಕೊಂಡಿದ್ದೀನಿ. ಇದು ಒಣಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದೇ ಪುಡಿನ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವೆರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಅದರೊಳಗಡೆ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಯಾವ ಪ್ರೊಸೀಜರಲ್ಲಿ ಬಂದಿದೆ ನೋಡಿ, ಇದೇ ಥರ ಮಾಡ್ತೀನಿ. ನಾನು ಪಿಸ್ತಾ ಇಡ್ತಾಯಿದ್ದೀನಿ ಮೇಲೆ. ನಿಮ್ಗೇನು ಡ್ರೈ ಫ್ರೂಟ್ಸ್ ಬೇಕಂದರೆ ಡ್ರೈ ಫ್ರೂಟ್ಸ್ ಇಟ್ಕೊಬೋದು, ಬೇಡ ಅಂದರೆ ಮಾಮೂಲಿ ಇದ್ರ ಥರ ಮಾಡ್ಕೊಂಡು ನೋಡಿ. ಯಾವ ಥರ ಬೇಕದಲ್ಲಿ ಸಿಗೋ ಥರನೇ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.